ಸರ್, ನಮ್ಮ ಸಂಸ್ಕೃತಿನೇ, ನಮ್ಮ ಭಾರತದ ಸಂಸ್ಕೃತಿನೇ ನಮಸ್ಕಾರ ಮಾಡಿದ್ರೆ ಪ್ರತಿ ನಮಸ್ಕಾರ ಮಾಡಿದ್ರೆ ನಮ್ಮ ಸಂಸ್ಕೃತಿ. ಹೆಸರ್ನೋ ನಾವೆಲ್ಲ ಹಿಂಗೆ ಹೆಸರ್ನೋ ಎಲ್ರಿಗೂ ನಮಸ್ತೆ, ಎಲ್ರಿಗೂ ಥ್ಯಾಂಕ್ ಯು. ಇದನ್ನ ಬಹಳ ದಿವಸದಿಂದಲೇ ನಮ್ಮ ಮುತ್ತಜ್ಜನ ಕಾಲದಿಂದಲೂ ನಮಸ್ಕಾರ ಮಾಡ್ಕೊಂತ ಬಂದವರು. ಯಾಕಂತಂದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಿತ್ತು ಮುಂದೆ ಒಂದಿನ ಮಾರಕ ಕಾಯಿಲೆ ಬರುತ್ತೆ ಅಂತ. ಹೌದಲ್ವಾ? ನಮ್ಮನ್ನೆಲ್ಲ ಹುಚ್ಚರು ಅಂತಿದ್ರು. ಹೌದಲ್ವಾ? ಹೊಸಬರಿದ್ದೀರಿ ಇವತ್ತು. ಹೊಸಬರಿಗೋಸ್ಕರ ಒಂದ್ಸರಿ ಜೋರ 2015ರಿಂದ ನನ್ನ ಜರ್ನಿ ನೆಟ್ವರ್ಕ್ ಮಾರ್ಕೆಟಿಂದ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಅದು ರಂಗಮಾಲಿಂದ ಅಂತ ಹೇಳಕ್ಕೆ ಈ ರಂಗಮಾಲು ಇವತ್ತು ನೀವು ಕೂತಿದ್ದೀರಲ್ಲ ಅಷ್ಟಕ್ಕಂತಿದ್ದಿಲ್ಲ. ಇದು ವಸ್ತು ತುಂಬಿಟ್ಟಿತ್ತು. ಸಾಕಷ್ಟು ಜನ ಇದ್ರು ಒಂದು ಕಂಪ್ನಿದು. ನನ್ನ ಲಾಸ್ಟ್ಗೆ ಅಲ್ಲೆಲ್ಲ ಏನಂದ್ರೆ ನಾನು 50,000 ತಗೊಂಡಿನಿ, 60,000 ತಗೊಂಡಿನಿ, ಲಕ್ಷ ತಗೊಂಡಿನಿ, 2 ಲಕ್ಷ ತಗೊಂಡಿನಿ ಅಂತ ಹೇಳೋರು. ನಾನು ಲಾಸ್ಟಿಗಿದ್ದೆ. ನಾನು ಇವೆಲ್ಲ ಅಗಲಯಸ್ಕರಾಗಿದ್ದಾರೆ. ಯಾವ ಗೌರ್ಮೆಂಟ್ ಜಾಬ್ ಮಾಡಿದ್ರು ಕೂಡ BA BCom ಮಾಡಿರೋರಿಗೆ ಫಾರಂ ಹಿಡಿದು ಓಡಾಡ್ತಿದ್ದಾರ. ಲಕ್ಷಗಟ್ಟಲೆ ಸಂಪಾದನೆ ಮಾಡೋಕ್ಕಾಗಲ್ಲ. ಇವ್ರು ಏನೋ ಕಳ್ತನ ಮಾಡಕ್ಕೆ ಹೇಳೋದು, ಇವ್ರು ಲಕ್ಷಗಟ್ಟಲೆ ಅಷ್ಟೇ ಬರ್ತದೆ ಅಂತ ನಾನೇ ಅಂತ ಯಾಕಂದ್ರೆ ನನಗೆ ಗೊತ್ತಿದ್ದಿಲ್ಲ. ಅವಾಗ ಒಬ್ಬ ವ್ಯಕ್ತಿ ಲಾಸ್ಟಿಗೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾನ, ನಮ್ಮ ಬುದ್ಧಿನ ನಾವು ಏನೋ ಅನ್ಕೊಂಡಿದ್ದೀವಲ್ಲ ಅಂತ ಸಾಧನೆ ಮಾಡೋಕ್ಕೋಸ್ಕರ ಒಬ್ಬ ಗುರುನ ಕಳಿಸ್ಕೊಡ್ತಾರ. ಲಾಸ್ಟಿಗೆ ಒಬ್ಬ ವ್ಯಕ್ತಿ 65 ವರ್ಷದ ವ್ಯಕ್ತಿ ಆತ ಬಂದು ಏನ್ ಹೇಳಿದ ಅಂದ್ರೆ, ನಾನು ಫಸ್ಟಿಂದನೂ ಕಷ್ಟ ಬಿದ್ದಿದ್ದು ಎಲ್ಲದನ್ನು ಹೇಳ್ದ, ಈಗಿಂದು ಲೈಫ್ ಸ್ಟೈಲ್ ಹೇಳ್ದ. ಲಾಸ್ಟಿಗೆ ನಾನು 3.5 ಲಕ್ಷ ರೂಪಾಯಿ ತಗೊಂತೀನಿ ಅಂತ. ಆತಗೆಲ್ಲ ವಯಸ್ಸು ಎಷ್ಟಾಗಿತ್ತು? ಆತನ ಹೇಳ್ತದೆ ಆತನ ಬಾಯಿಂದ, ಊರು ಹೋಗಂತತೆ ಕಾಡು ಬಾ ಅಂತ. ಅವಾಗ ನನಗೆ 3.5 ಲಕ್ಷ ರೂಪಾಯಿ ಬರ್ತೈತಿ ಅಂದಾಗ ನಾನು ಲಾಸ್ಟಿಗಿದ್ದೆ. ಅವ್ರು ಮಾತು ಕೇಳಿದ್ರೆ ಯಾರ್ಯಾರು ಮೀಟರ್ ಐತಾ, 3.5 ಲಕ್ಷ ತನಕ ಮೀಟರ್ ಐತಾ, ಅವ್ರು ಯಾರು ಇದ್ರು ಬರ್ರಿ ಅಂತ ಕರೆದ್ರು. ಫಸ್ಟ್ ಹೋಗಿದ್ದು ಆ ಜನನೆಲ್ಲ ಕಳಿಕೆಂತ ಬಂದು ಅವ್ರು ಮುಂದಿದ್ದ ನಾನೇ ಫಸ್ಟ್. ಯಾಕಂದ್ರೆ ಕನಸಿದ್ದು ಸರ್, ನಮಗೆ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿತ್ತು. ಎಲ್ಲರಿಗೂ ಕೂಡ ಕನಸಿದ್ದವ. ನಾವೆಲ್ಲ ಬಡವರು, ನಾವು ಹುಟ್ಟು ದರಿದ್ರ ಆಗಿರ್ಬೋದು, ಹೌದಲ್ವಾ? ಆದ್ರೆ ಇಂಥರ ಹೊಟ್ಟೆಗೆ ಹುಟ್ಟಬೇಕಂತ ಆಪ್ಷನ್ ಇತ್ತೇನು ನಮಗೆ? ಇಲ್ಲ. ಆದ್ರೆ ನಮ್ಮ ಹೊಟ್ಟೆಗೆ ಹುಟ್ಟಿದಾರಲ್ಲ ಅವ್ರು ಇಂಥರೇ ಆಗ್ಬೇಕು ಅಂತೇಳಿ ಅದು ನಮ್ಮ ಕೈ. ಹೌದಲ್ವಾ? ಹೊಟ್ಟೆ ಚಪ್ಪಾಳೆ ಹುಟ್ಟು ನಮ್ಮ ಕೈಯಾಗಿದ್ದಿಲ್ಲ. ಆದ್ರೆ ನಾವು ಎಲ್ಲಿ ಹುಟ್ಟಬೇಕು ಅನ್ನೋದು ಮಾತ್ರ ನಮ್ಮ ಕೈಯಾಗಿದೆ. ಹೌದಲ್ವಾ? ಸಾವು ಚರಿತ್ರೆ ಆಗ್ಬೇಕಂತ ನಾವು ಇಲ್ಲ ಅಂದ್ರೂ ಕೂಡ ಸಾವು ಚರಿತ್ರೆ ಆಗ್ಬೇಕು ಅಂದ್ರೆ ನಾವು ತಗೋಂತ ಡಿಸಿಷನ್ ಇದೆ ಅಂತ, ಅದು ಭಾರಿ ಇಂಪಾರ್ಟೆಂಟ್ ಸರ್. ಓಕೆ, ಒಂದು ಸ್ಮಾಲ್ ಸ್ಟೋರಿಯಿಂದ ಸ್ಟಾರ್ಟ್ ಮಾಡೋಣ ಸರ್. ನಿಮಗೆ ಬೋರ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಸರ್ ನಿಮಗೆ ನೀವೇ ಮಾತಾಡೋದು ಬೇಡ ಸರ್. ಒಂದು ಸ್ವಯಂವರ ನಡೀತಿರ್ತೈತಿ. ಅವಾಗ ರಾಜರ ಕಾಲದಾಗ ಈಗ ಹೆಣ್ಣೊಳಗೆ ಹೋಗ್ತೀವಲ್ವಾ, ಅವಲಕ್ಕಿ ಹಂಗೆಲ್ಲ ತಗೊಂಡ್ಬಂದು ಕೊಡ್ತಾರಲ್ಲ, ಹಂಗಿದ್ದಿಲ್ಲ. ಅವಾಗ ಗಂಡದಲ್ಲಿಗಳಿಗೆ ಮಾತ್ರ ಹೆಣ್ಣು ಕೊಡ್ತಿದ್ರು. ಹೌದಲ್ವಾ? ಒಬ್ಬ ರಾಜ ಏನ್ ಮಾಡಿದ, ಒಬ್ಬಳೇ ಮಗಳು ಸ್ವಯಂವರ ಇಟ್ಟಿದ್ದ. ಎಲ್ಲರೂ ಕೂಡ ರಾಜನ ಮಗಳು ಸಿಗ್ತಾಳಲ್ಲ, ಗಂಡು ಮಕ್ಕಳು ಸುಮ್ಮನೆ ಇರ್ತಾರ, ನಾನು ಒಂದ್ ಕೈ ನೋಡ್ಬಿಡೋಣ. ಹೌದಲ್ವಾ? ಹಂಗೆ ನಾನು ಒಂದ್ ಕೈ ನೋಡೋಣ ಅಂತೇಳಿ ಬಹಳ ಜನ ಗಂಡು ಮಕ್ಕಳು ಹೋಗಿದ್ರು. ಆ ಸ್ವಯಂವರದಾಗ ಏನ್ ಇಟ್ಬಿಟ್ಟಿದ್ದ ರಾಜ ಅಂದ್ರೆ, ಒಂದು ಬಾವಿ ಈ ಕಡೆಗಿಂತ ಒಂದು ಚೆನ್ನಾಗಿ ಹೋಗಿತ್ತು. ಅದರ ಬರೇ ಬಟ್ಟೆ ಹಸ್ಕೊಂಡಿರೋಂಥ ಮೊಸಳೆಗಳಿಲ್ಲ. ಆ ಕಡೆಗೆ ರಾಣಿ ಇದ್ದು, ಯಾವ ಗಂಡು ಮಗ ಇದ್ರ ಬಿದ್ದು ಆ ಕಡೆ ದಡ ಸೇರ್ತಾನೋ ಅವನಿಗೆ ನಾನು ಹೆಣ್ಣು ಕೊಡ್ತೀನಿ. ಅವಾಗ ಅಲ್ಲಿ ತನಕ ನಾನು ಗಂಡದಲ್ಲಿ ಅಂತ ಹೋದ ಗಂಡು ಮಕ್ಕಳೆಲ್ಲ ಒಳ್ಳೆ ಇಲ್ಲೇ ಎಲ್ಲ ಟಿಪ್ ಟಾಪ್ ಆಗಿ ಹೋಗ್ಬಿಟ್ಟಿದ್ರು. ಏನಾದ್ರು ಮಾಡಿ ನನಗೆ ಹಾಕಿದ್ರು ಸಾಕು. ಆದ್ರೆ ಅಲ್ಲಿ ಹೋಗ್ಬೋದು ಅದು ಕೇಳಿದ ಮೇಲೆ ಆ ಮೊಸಳೆನೆಲ್ಲ ತೋರಿಸಿ ಇದ್ರಿಗಿಂತ ಆ ಕಡೆ ಹೋಗ್ರಿ ಅಂದ್ರೆ ಯಾರೋ ಹೋಗ್ತೀವೇನು? ಅಪ್ಪ ನಮ್ಮೂರಾಗ ಯಾವ್ದೋ ಒಂದು ಸಿಕ್ಕಿದ್ದು ಆಗ ಬಿಟ್ಟಿರೋದು ಸತ್ಯ ಹೋಗ್ತೀವಿ. ಯಾರೊಬ್ರು ಬೀಳಕ್ಕೆ ತಯಾರಿಲ್ಲ. ಅವಾಗ ರಾಜ ಈ ಸ್ವಯಂವರ ಚೆನ್ನಾಗಿಲ್ಲ, ನಾನು ಇಟ್ಟಿದ್ದು ಯೂಸ್ ಇಲ್ಲ, ಇಲ್ಲಿ ನನ್ನ ದೇಶದಾಗ ಯಾರು ಗಂಡು ಮಕ್ಕಳೇ ಇಲ್ಲ, ಇದಕ್ಕಿಂತ ದಾಟಲ್ಲ ಒಂದು ಅಲ್ಲ. ಇನ್ನೇನು ಬೋರ್ ಆಗುತ್ತಲ್ಲ, ನೀವೇ ಇಲ್ಲಿವರೆಗೆ ಕೂತ್ಕೊಂಡಿದ್ರಿ, ನಿದ್ದೆ ಮಾಡ್ತಿದ್ರಿ, ಯಾರ್ಯಾರೋ ಪಾಪ ಅವ್ರು ಕಷ್ಟ ಹೇಳ್ತಿದ್ರು. ನಿಮಗೆ ಆ ದರಿದ್ರ ಲಕ್ಷ್ಮಿ ಬಿಡ್ತಾ ಇಲ್ಲ. ಹೇಗೆ ಕೇಳಿಸ್ಕೊ ಮಾಡೋಣ, ಅವ್ರು ಮಾತು ಕೇಳಿಸ್ಕೊ ಮಾಡ್ತೀನಿ, ಮನೆ ಕೆಲಸ ಈಗ ಮಾಡೋದಿಲ್ಲ. ಹಂಗೆ ರಾಜ ಯಾರೊಬ್ಬರಿಗೂ ಕೇಳಿಸ್ಕೊತಿಲ್ಲಲ್ಲ ಅಂತೇಳಿ ಆತ ಏನ್ ಮಾಡಿದ್ರೆ ಆತನಿಗೆ ಬೇಜಾರಾಗತ್ತಷ್ಟು ಕೊನೆಗೊಬ್ಬ ವ್ಯಕ್ತಿ ನೀರನ್ನು ಬಿಟ್ಬಿಡ್ತಾರೆ. ಏನ್ ಹೇಳಿ? ನೀರನ್ನು ಬಿದ್ದು ಅವನು ಆ ಕಡೆಗೆ ಈ ಕಡೆ
ಆಗಿ ನಾನು ಬಿದ್ದಿದ್ದಲ್ಲ, ಇಲ್ಲಿಂದ ಯಾರು ತಳ್ಳಿದ್ರಲ್ಲ, ಜೀವ ಉಳಿಸಿಗೋಸ್ಕರ ನಾನು ಹೋರಾಡಲೇಬೇಕಾಗಿತ್ತು, ದಡ ಸೇರಿಬಿಟ್ಟೆ. ಹಂಗೆ ಸ್ನೇಹಿತರೆ, ಇದು ನಾನು ತಂದೆಯಿಂದ ಹೊರಗಡೆ ಬರೋಣ, ನಿಮ್ಮ ಜೀವನದಾಗ ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಏನೇಳೆ ಇಲ್ಲಿ ಸ್ವಯಂವರ ನಡೀತಿಲ್ಲ, ದುಡ್ಡಿನ ವರ. 100 ಕೋಟಿ ಪ್ರಾಜೆಕ್ಟ್ ಇದ್ದು ನಿಮ್ ಕೈಗೆ ವರ ಕೊಡೋಕ್ಕೋಸ್ಕರ ಆ ದೇವರು ನಿಮ್ಮನ್ನ ಯಾವ ಮುಖಾಂತರ ಕರ್ಕೊಂಡ್ ಬಂದ್ಬಿಡ್ದಾನ. ಈಗ ನೀವೇ ಅನ್ಕೊಂಡಿರ್ತೀರಿ, ಸಣ್ಣ ಮಾತಾಡಿದ, ಮಿತ ಮಾತಾಡಿದ್ರು, ಇವ್ರು ಯಾರ್ಯಾರೋ ಮಾತಾಡಿದ್ರು, ನಮಗೆ ನಿದ್ದೆ ಬಂದದ್ದು ಬಿಟ್ರೆ ಸಾಕು ವರ ಕೊಡ್ತೀವಿ ಅನ್ನೋದಾಗಿತ್ತು. ಹೌದಲ್ವಾ? 100 ಕೋಟಿ ಪ್ರಾಜೆಕ್ಟ್ ಸ್ನೇಹಿತರೆ, ಒಂದು ಹೆಣ್ಣಿಗೋಸ್ಕರನೇ ಅವನು ಬಾವೆ ಕೂತು ದಡ ಸೇರಿದ ಅಂದ್ರೆ ನಮ್ಮ ಫ್ಯಾಮಿಲಿ ನಮಗೋಸ್ಕರನೇ ಕನಸು ಕಟ್ಟಿದ್ದಾವೆ ಸರ್. ಅವ್ರಿಗೋಸ್ಕರ ಏನಾರು ಮಾಡ್ಬೇಕಲ್ವಾ? ಏನಾರು ಮಾಡ್ಬೇಕು, ಮಾಡ್ಬಾರ್ದು. ಓಕೆ ಸ್ನೇಹಿತರೆ, ನನ್ನ ಹೆಸರು ಹನುಮಂತಪ್ಪ ಅಂತ ಹೇಳಿ, ನಮ್ದು ಊರು ಹುಲಿಕಟ್ಟೆ. ನಾನು ಇದನ್ನು ಮಾಡೋಕ್ಕಿಂತ ಮತ್ತು ನಾನು ಕೂಡ B.Com ಮಾಡ್ಕೊಂಡಿದ್ದೆ. B.Com ಮಾಡ್ಕೊಂಡಾಗೂ ಕೂಡ ನನಗೆ ಕನಸಿತ್ತು. ಯಾಕಂದ್ರೆ ನಮ್ಮ ತಂದೆ ತಾಯಿದು ನಮ್ಮ ಫ್ಯಾಮಿಲಿಯಲ್ಲೇ ಬಡತನ ನೋಡ್ಕೊಂಡೇ ಬೆಳೆದ್ರಿಂದ ನಾವು ಹುಟ್ಟು ನಮ್ದು ಹೆಂಗಿದೆಯಲ್ಲ, ನನ್ನ ಮಕ್ಕಳದ್ದು ಹಂಗಿರಬಾರ್ದು, ನಮ್ಮ ಫ್ಯಾಮಿಲಿನೇ ಹಂಗಿರಬಾರ್ದು ಅಂತೇಳಿ ಕನಸನ್ನ ಕಟ್ಟಿದ್ದು 2004 ನಮ್ಮದು ಕಾಲೇಜು ಕ್ಲೋಸ್ ಆಯಿತು. ಅವಾಗ ಜಾಬಿಗೆ ಅಂತೇಳಿ ನಾನು ಹೋಗಲಿಲ್ಲ. ಜಾಬ್ ಸಿಕ್ತು ನನಗೆ, ಆದರೆ ಯಾವುದು ಸಿಕ್ತು ಅಂದರೆ ಕಂಡಕ್ಟರ್ ಜಾಬ್ ಸಿಕ್ಕಿತ್ತು ನನಗೆ. ನಮ್ಮ ದೊಡ್ಡಪ್ಪ ಒಬ್ಬನೇ ಕೂಡ ನಮ್ಮ ಫ್ಯಾಮಿಲಿಯಾಗ ಓದಿದ್ದು. ಆಗ ಕಂಡಕ್ಟರ್ ಜಾಬ್ಗೆ ಹೋಗು ಅಂತ, ಆದರೆ ನಾನು ಮಾತ್ರ ಹೋಗಿಲ್ಲ. ಕಾರಣ ಏನು ಗೊತ್ತಾ? ಅವಾಗ ನಮ್ಮ ದೊಡ್ಡಪ್ಪಗೆ ಒಂದೇ ಮಾತು ಹೇಳಿದ್ದು, ಅಪ್ಪ ಸಾಯ ತನಕ ಬರೀ ರೈಟು ಒಳ್ಳೆ ಅನ್ನೋದ್ರಿಗೆ ಕಾಲ ಕಡಿತಿದ್ದು, ಅದು ಒಂದು ಬಿಟ್ಟು ಬೇರೆ ಎಲ್ಲಾರು ಅದಕ್ಕಾಗಿನೇ ಹುಟ್ಟಿದ್ದೀನಿ ನಾನು. ಸ್ನೇಹಿತರೆ, ಅವತ್ತಿಂದನೇ ಗಮನಿಸಿತ್ತು ನನಗೆ, ನಾನು ನಡೆಯುವಂತ ಹಾದಿ 100 ಜನಕ್ಕೆ ಮಾರ್ಗದರ್ಶಕ ಆಗುತ್ತೆ ಇಲ್ಲ ಗೊತ್ತಿಲ್ಲ, 100 ಜನಕ್ಕೆ ದಾರಿ ದೀಪ ಆಗಬೇಕು ಅಂತೇಳಿ ಅವತ್ತೇ ಕನಸಿತ್ತು. ಅವತ್ತು ಲೈಬ್ರರಿ ಸ್ಟಾರ್ಟ್ ಮಾಡಿದೆ ನಾನು 2003-2004. ಆದ್ರೆ 2015 ತನಕನೂ ಚೆನ್ನಾಗಿ ನಡೀತು ಸ್ನೇಹಿತರೆ. ಚೆನ್ನಾಗಿ ನಡೆಯಕರ ನಾವು ದೇವರಿಗೂ ಕೈ ಮುಗಿಯಲ್ಲ, ತಂದೆ ತಾಯಿಗೂ ಕೈ ಮುಗಿಯಲ್ಲ. ಅವ್ರಿಗೋಸ್ಕರ ಜೋರ ಚಪ್ಪಾಳೆ ಸ್ನೇಹಿತರೆ. ಯಾಕಂತ ಅಂತ ಮಿಸ್ಟೇಕ್ ಮಾಡಿ ಇಲ್ಲಿಗೆ ಬಂದು ಮುಗ್ದಂತರ ಇಲ್ಲಿನೂ ಕೂಡ ಅದೇ ಮಿಸ್ಟೇಕ್ ಮಾಡಿದ್ರು. ಅವ್ರು ಮೊದಲು ಮಾಡಕ್ಕೆ ಆ ದೇವ್ರ ಕಡೆಯಿಂದಲೂ ಸಾಧ್ಯ, ಹೌದಲ್ವಾ? ಈಗ ನಮ್ಮ ಮಾತು ಕೇಳಲಿಲ್ಲ, ಇದು ತಂದೆ ತಾಯಿ ಮಾತು ಕೇಳಲಿಲ್ಲ. ನಾವು ತಂದೆ ತಾಯಿ ಮಾತು ಕೇಳಿದ್ರು ಉದ್ಧಾರ ಆಗ್ತಿದ್ವಿ, ಉದ್ಧಾರ ಅವಶ್ಯಕತೆ ಇದ್ದಿಲ್ಲ. ತಂದೆ ತಾಯಿ ಮಾತು ಕೇಳಿದಕ್ಕೆ ಶಾಲೆಗೆ ಹಾಕಿದ್ರು, ಶಾಲೆ ಮೇಸಿಗಳು ಮಾತು ಕೇಳಲಿಲ್ಲ. ಮೇಸಿಗಳು ಮಾತು ಕೇಳಲಿಕ್ಕೆ ಇವತ್ತು ನಾವೆಲ್ಲರೂ ಇಲ್ಲೇ ಇದೀವಿ. ಇವತ್ತು ಹನುಮಂತಪ್ಪನ ಮಾತು ಕೇಳಿಲ್ಲ, ಇವತ್ತಿಂದೆಲ್ಲ ಮಾತಾಡಿದ್ರಲ್ಲ ಅವ್ರ ಮಾತು ನೀವು ಕೇಳಲಿಲ್ಲ ಅಂದ್ರೆ ನಿಮ್ಮ ಜೀವನದಾಗ ದೇವರು ಕೊನೇ ಚಾನ್ಸ್ ಅಂತೇಳಿ ಒಂದು ಅವಕಾಶ ಕೊಟ್ಟಾರೆ, ಹೌದಲ್ವಾ? ಅದಕ್ಕೆ ಇದನ್ನೆಲ್ಲರೂ ಕೂಡ ತುಂಬಾ ಒಂದು ಸ್ವಲ್ಪ ಅಂದ್ರೆ ಬೇಜವಾಬ್ದಾರಿಯಿಂದ ಮಾಡೋದು ಬೇಡ, ಒಂದು ಸ್ವಲ್ಪ ಜವಾಬ್ದಾರಿಯಿಂದ ಏನಾರ ಮಾಡೋದು ಹಚ್ಚಿದೆ. ಸ್ನೇಹಿತರೆ, ಈ ಕಂಪ್ನಿ ಬಂದಾಗ ನಾವು ಎಲ್ಲ ಜೀರೋದಿಂದ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಇದೆ, ಪ್ರಾಡಕ್ಟ್ ಇದಾವಾಗ ಈಗ ಈ ಕಂಪ್ನಿ ಪ್ರಾಡಕ್ಟ್ ಇದು ಮುಟ್ಟಕ್ಕೆ ಕೂಡ ನನಗೆ ತೀರ್ಥ ಮುಟ್ಟಿದಷ್ಟು ನನಗೆ ಫೀಲ್ ಬರುತ್ತೆ. ಯಾಕಂದ್ರೆ ಇವತ್ತು ಎಷ್ಟೋ ಜನಕ್ಕೆ ದಾರಿ ದೀಪ ಇವು, ಎಷ್ಟೋ ಜನಕ್ಕೆ ಬದುಕು, ಎಷ್ಟೋ ಜನಕ್ಕೆ ಕನಸನ್ನ ಕಟ್ಟಿಕೊಟ್ಟದಂತ ಪ್ರಾಡಕ್ಟ್ 450 ಪ್ರಾಡಕ್ಟ್ ಅನ್ನ ಕಂಪ್ನಿ ಕೊಟ್ಟಿದಾರ. ಅವ್ರಿಗೋಸ್ಕರ ಶ್ರೀಮಾನ್ ಶ್ರೀ ಸಂಜೀವ್ ಕುಮಾರ್ ಸರ್ಗೆ ಒಂದ್ಸರಿ ಜೋರಾಗಿ. ಆ ಕಂಪ್ನಿಯಿಂದ ನಮಗೆ ಇನ್ನೊಬ್ಬ ವ್ಯಕ್ತಿ ನಮಗೆ ಇದನ್ನ ಪರಿಚಯ ಮಾಡಿಕೊಟ್ರು. ಅದು 2000 ಕಿಲೋಮೀಟರ್ ದೂರದಿರುವಂತ ವ್ಯಕ್ತಿ. ಆತಗೆ ಕನ್ನಡನೇ ಬರ್ತಿದ್ದಿಲ್ಲ. ಆತ ನಮಗೆ ಏನು ಅಂತಂದ್ರೆ, ಇವರಿಗೆ ಕನ್ನಡ, ನಮಗೆ ಹಿಂದಿ ಅಂತ ಕಲ್ಸಕ್ಕಾಗಿಲ್ಲ, ಆದರೆ ಕನ್ನಡ ಕಲಿಬೇಕಾಗಿತ್ತಲ್ವ ಅಂತ ಮಹಾನ್ ವ್ಯಕ್ತಿ ನಮಗೆ ಅವಕಾಶ ಕೊಟ್ಟರು. ಶ್ರೀಮಾನ್ ಶ್ರೀ ಯೋಗೇಶ್ ಯಾದವ್ ಸರ್ ಅಂತೇಳಿ ಅವ್ರಿಗೋಸ್ಕರ ಜೋರಾದ. ಸ್ನೇಹಿತರೆ, ಇವತ್ತು ಈ ಕಂಪ್ನಿಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಫಸ್ಟಿನ ತಿಂಗಳು 0, ಫಸ್ಟಿಗೆ ಒಂದು ಕಂಪ್ನಿಯಲ್ಲಿ 97,000 ನಮ್ದು ಹೈಯೆಸ್ಟ್ ಇನ್ಕಮ್. ಈ ಕಂಪ್ನಿಗೆ ಬಂದು ಫಸ್ಟ್ ತಿಂಗಳು 0. ಏನ್ ಹೇಳಿ, ಅವಾಗ ಮನೆಗಳ ಪಾತ್ರೆ ಪಡೆದೆಲ್ಲ ಮಾತಾಡ್ತಾವೆ. ಮದುವೆ ಆದರಿಗೆ ಗೊತ್ತಿರ್ತದೆ, ಮದುವೆ ಗೊತ್ತಾಗಲ್ಲ. 97,000 ಪಾತ್ರೆ ಬಿಟ್ಟು ಕಿವಿಲ್ಲ ಮರ ಊದ ಬಾರಿ ವಾಸೋತ್ತಾಗಲ್ಲ ಅಂತರ ಅಲ್ಲ. ನೀವೇನು ಮುಚ್ಚಿಡಿದಿರ್ಬೇಕು ಜಾಸ್ತಿ ದುಡ್ಡು ಬಂದು ಅಂತ. ಅವಾಗ ಏನ್ ಮಾಡಿದೆ ನಾನು ಅಂತಂದ್ರೆ, ನನಗೆ ಗೊತ್ತಿತ್ತು ಈ ಪ್ರಾಡಕ್ಟ್ ಅಲ್ಲಿ ದಮ್ಮಿದೆ, ಅಂದ್ರೆ ಇದು ಮೋಸ ಮಾಡಲ್ಲ ಅಂತ ನನಗೆ ಗೊತ್ತಿತ್ತು. ಈ ಪ್ರಾಡಕ್ಟ್ ಫಸ್ಟ್ ತಿಂಗಳು ಬರೀ ನಾವು ಹೇಳ್ತಾ ಹೋದ್ವಿ, ಎಲ್ಲ ಯಾರ್ಯಾರು ಹೇಳಿದೀವಿ ಅಂತೇಳಿ ಲೀಸ್ಟ್ ಮಾಡೋಕ್ಕೋಸ್ಕರ 1 ತಿಂಗಳು ಟೈಮ್ ತಗೊಂಡ್ವಿ. ಆ ಟೈಮಲ್ಲಿ ನಮ್ಮ ಜೊತೆಗೆ ಹಾರ್ಡ್ ವರ್ಕ್ ಮಾಡಿ ನಮ್ಮ ಜೊತೆಗೆ ಇದ್ದಂಥ ವ್ಯಕ್ತಿಗಳು ಅಂತಂದ್ರೆ ಪ್ರಕಾಶ್ ಸರ್, ಬಸಣ್ಣ ಸರ್, ಭೂಮಿಕಾ ಮೇಡಮ್, ಶಿವಣ್ಣ ಸರ್, ಅಂಜನಪ್ಪ ಸರ್, ಈ ಥರ ಎಷ್ಟೋ
ಬಂದಿರುತ್ತಲ್ವಾ ಸರ್, ಅದು ಅದಾಗಿ 3 ತಿಂಗಳೊಳಗಡೆ ನಮ್ಮ ಟೀಮಲ್ಲಿ ಸಾಕಷ್ಟು ಜನ ನಮ್ಮನ್ನ ಗೆಲ್ಸಕ್ಕೆ 1,20,000 ತಗೋಬೇಕಂದ್ರೆ ಹನುಮಂತಪ್ಪ ಒಬ್ಬನೇ ಶ್ರಮ ಪಟ್ಟಿದ್ದಿಲ್ಲ. ಹನುಮಂತಪ್ಪನ ಜೊತೆಗೆ ಇದ್ದವರೆಲ್ಲರೂ ಕೂಡ ಅವರು ಸ್ಟಾರ್ಟ್ ಮಾಡಿದ್ರಲ್ವಾ, ಅವರು 15,000 ತಗೊಂಡ್ರು, 20,000 ತಗೊಂಡ್ರು, 32,000 ತಗೊಂಡು ಬಂದ್ರು, 45,000 ತಗೊಂಡು ಬಂದ್ರು. ಅವ್ರೆಲ್ಲರೂ ಬಂದಕ್ಕೆ ಕಂಪ್ನಿ ನನಗೇನ್ ಮಾಡ್ತು, ಹನುಮಂತಪ್ಪ ಏನೋ ಒಂದು ಮಾಡ್ತಾನೆ ಅಂತ ನನಗೆ ಇನ್ನೊಂದು ಪೋಸ್ಟ್ ಕೊಟ್ಟು 4 ತಿಂಗಳ ಒಳಗಡೆ 2,10,000 ತೋಪಾಲ್ ತಗೋಬೇಕಾಯ್ತು. ಅದು ಕಾರಣ ಏನ್ ಗೊತ್ತಾ, ನಾವ್ ಯಾರು ಮನೆ ಮಠ ಮಾರ್ಕೊಂಡು ಬಂದಿಲ್ಲ, ಸೋಪ್ ಇಷ್ಟು ಮಾಡ್ಬೇಕು ಅಷ್ಟೇ. ಈ ಸೋಪ್ ಪೇಸ್ಟ್ ಮಾರಾಟ ಮಾಡಲಿಲ್ಲ, ಎಲ್ಲರ ಮನೆಗೆ ಹೋಗಿ ತಿನ್ನಿಸಿ ನೀರು ಕುಡಿಸಿದೀವಿ ಅಷ್ಟೇ. ಹನುಮಂತಪ್ಪ ಮನೆಗೆ ಒಂದು ಅರ್ಧ ಗಂಟೆನೂ ಕೂಡ ಮನೆಗಿರಲ್ಲ. ಸರ್ ಮೂಗಂತೂ ಎಲ್ಲರಿಗಿದೆ, ಅಲ್ಲಂತೂ ಎಲ್ಲರಿಗಿದೆ, ಎಲ್ಲರೂ ನಮಗೆ ಬೇಕು. ಅವಾಗ ಎಲ್ಲರಿಗೂ ಹೋಗಿ ಮೂಗಿದ್ದರಿಗೆ ಪಂಚತುಳಸಿ ಹಾಕಿದ್ವಿ, ಇದನ್ನ ಪೇಸ್ಟ್ ಅನ್ನ ಬಾಯಿಗೆ ನೀರು ಕುಡಿಸ್ತಾ ಬಂದಾಗ ನಮ್ಮನ್ನ ತುಳಿಬೇಕಂದರು ಈ ಪೇಸ್ಟ್ ಚೆನ್ನಾಗಿಲ್ಲ ಅಂತ ಒಬ್ಬನೇ ಹೇಳಿದ್ರೆ 100 ಜನ ಚೆನ್ನಾಗಿದೆ ಅಂತ ಹೇಳಿ ತಗೊಂಡರೆ ಜಾಸ್ತಿ ಈ ಪ್ರಾಡಕ್ಟ್. ಸರ್ ಈ ಪ್ರಾಡಕ್ಟ್ ಬಗ್ಗೆ ಹೇಳಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ, ಈ ಕೆಲಸ ಮಾಡೋದು ತುಂಬಾ ಖುಷಿ ಆಗುತ್ತೆ. ಕಾರಣ ಏನ್ ಗೊತ್ತಾ ಸರ್, ಇವತ್ತು ಯಾರಿಗೆ ವ್ಯಾಲ್ಯೂ ಕೊಡ್ತಾರೆ ಅಂತ ಗೊತ್ತಾ ಜೀವನದಲ್ಲಿ ಸರ್, ಒಂದಿನಕ್ಕೋಸ್ಕರ ಕೆಲಸ ಮಾಡೋದು ಏನಂತಾರೆ ಗೊತ್ತಾ, ಭಿಕ್ಷುಕ ಅಂತಾರೆ. ಏನ್ ಹೇಳಿ, ಒಂದಿನ 100 ರೂಪಾಯಿ ಸಿಕ್ಕಿದ್ರೆ ಸಾಕು, ಅವರು ಸಫಿಷಿಯಂಟ್